ವೀಕ್ಷಕರೇ, ಕನ್ನಡ ಜ್ವಾಲೆ ಚಾನಲ್ಗೆ ಸ್ವಾಗತ. ಪ್ರಪಂಚದ ಪ್ರವಾಸಿ ತಾಣಗಳು ಎಷ್ಟೋ ದೇಶದ ಮುಖ್ಯ ಆದಾಯವಾಗಿದೆ. ಈ ಪ್ರವಾಸಿ ತಾಣಗಳು ಇಲ್ಲದಿದ್ದರೆ ಕೆಲವು ದೇಶಗಳಲ್ಲಿ ಜನರೇ ಇರಲಿಲ್ಲ. ಈ ಪ್ರವಾಸಿ ತಾಣಗಳ ಆದಾಯಕ್ಕೆ ದೇಶಗಳ ಮಧ್ಯೆ ಪೈಪೋಟಿ ಬಿದ್ದಿದೆ. ಲಕ್ಷಾಂತರ ಕೋಟಿ ಹಣವನ್ನು ಪ್ರವಾಸಿ ತಾಣಗಳ ಮೇಲೆ ಹೂಡಿಕೆ ಮಾಡಲಾಗ್ತಿದೆ. ಈ ಪೈಪೋಟಿಯಲ್ಲಿ ಅರಬ್ ರಾಷ್ಟ್ರಗಳು ಕೂಡ ಹಿಂದೆ ಬಿದ್ದಿಲ್ಲ. ಬರೀ ಮರುಭೂಮಿಯೇ ಹೊಂದಿರುವ ಅರಬ್ ರಾಷ್ಟ್ರಗಳಲ್ಲಿ ಮಾನವ ನಿರ್ಮಿತ ಪ್ರವಾಸಿ ತಾಣಗಳನ್ನು ನಿರ್ಮಿಸಲಾಗ್ತಿದೆ. ಈ ಪ್ರವಾಸಿ ತಾಣಗಳಿಂದ ಕೋಟ್ಯಾಂತರ ಜನರು ಉದ್ಯೋಗವನ್ನು ಪಡೆದುಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಪಂಚವನ್ನೇ ಆಶ್ಚರ್ಯಗೊಳಿಸುವಂತಹ ಪ್ರವಾಸಿ ತಾಣಗಳಿದ್ದಾವೆ. ಆದರೆ ಇವುಗಳ ಅಭಿವೃದ್ಧಿ ವಿಚಾರದಲ್ಲಿ ಭಾರತವು ಹಿಂದೆ ಬಿದ್ದಿರುವುದಂತೂ ಸುಳ್ಳಲ್ಲ. ಹಾಗಾದರೆ ಯಾವೆಲ್ಲ ಟಾಪ್ 15 ದೇಶಗಳಲ್ಲಿ ಪ್ರವಾಸೋದ್ಯಮದಿಂದ ಅತಿ ಹೆಚ್ಚು ಆದಾಯವನ್ನು ಗಳಿಸುತ್ತಿವೆ ಎಂದು ನೋಡೋದಾದರೆ, ಮೊದಲನೆಯದಾಗಿ ಅಮೆರಿಕ. ಇಲ್ಲಿ ಪ್ರವಾಸೋದ್ಯಮದಿಂದ 21,000 ಕೋಟಿಯ $70 ಲಕ್ಷ ಆದಾಯವನ್ನು ಗಳಿಸಲಾಗುತ್ತಿದೆ. ಇದು ಅಮೆರಿಕಾದ GDPಯ 1.1%ರಷ್ಟಾಗಿದೆ. ಎರಡನೆಯದಾಗಿ ಸ್ಪೇನ್. ಇಲ್ಲಿ 6,796 ಕೋಟಿಯ $40 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಸ್ಪೇನ್ GDPಯ 5.2%ರಷ್ಟಾಗಿದೆ. ಮೂರನೆಯದಾಗಿ ಫ್ರಾನ್ಸ್. ಇಲ್ಲಿ 6,068 ಕೋಟಿಯ $10 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಫ್ರಾನ್ಸ್ GDPಯ 2.3%ರಷ್ಟಾಗಿದೆ. ನಾಲ್ಕನೆಯದಾಗಿ ಥೈಲ್ಯಾಂಡ್. ಇಲ್ಲಿ 5,747 ಕೋಟಿಯ $70 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಥೈಲ್ಯಾಂಡ್ GDPಯ 12.6%ರಷ್ಟಾಗಿದೆ. ಐದನೆಯದಾಗಿ UK. ಇಲ್ಲಿ 5,121 ಕೋಟಿಯ $10 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಯುನೈಟೆಡ್ ಕಿಂಗ್ಡಮ್ GDPಯ 2%ರಷ್ಟಾಗಿದೆ. ಆರನೆಯದಾಗಿ ಇಟಲಿ. ಇಲ್ಲಿ 4,423 ಕೋಟಿಯ $30 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಇಟಲಿ GDPಯ 2.3%ರಷ್ಟಾಗಿದೆ. ಏಳನೆಯದಾಗಿ ಆಸ್ಟ್ರೇಲಿಯಾ. ಇಲ್ಲಿ 4,173 ಕೋಟಿಯ $20 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಆಸ್ಟ್ರೇಲಿಯಾ GDPಯ 3.2%ರಷ್ಟಾಗಿದೆ. ಎಂಟನೆಯದಾಗಿ ಜರ್ಮನಿ. ಇಲ್ಲಿ 3,905 ಕೋಟಿಯ $40 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಜರ್ಮನಿ GDPಯ 1.1%ರಷ್ಟಾಗಿದೆ. ಒಂಬತ್ತನೆಯದಾಗಿ ಜಪಾನ್. ಇಲ್ಲಿ 3,405 ಕೋಟಿಯ $40 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಜಪಾನ್ GDPಯ 0.70%ರಷ್ಟಾಗಿದೆ. ಹತ್ತನೆಯದಾಗಿ ಚೀನಾ. ಇಲ್ಲಿ 3,261 ಕೋಟಿಯ $70 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಚೀನಾ GDPಯ 0.27%ರಷ್ಟಾಗಿದೆ. ಹನ್ನೊಂದನೆಯದಾಗಿ ಭಾರತ. ಇಲ್ಲಿ 2,736 ಕೋಟಿಯ $50 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಭಾರತದ GDPಯ 1.1%ರಷ್ಟಾಗಿದೆ. ಹನ್ನೆರಡನೆಯದಾಗಿ ಟರ್ಕಿ. ಇಲ್ಲಿ 2,247 ಕೋಟಿಯ $80 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಟರ್ಕಿ GDPಯ 2.6%ರಷ್ಟಾಗಿದೆ. 13ನೆಯದಾಗಿ ಮೆಕ್ಸಿಕೋ. ಇಲ್ಲಿ 2,133 ಕೋಟಿಯ $30 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಮೆಕ್ಸಿಕೋ GDPಯ 1.9%ರಷ್ಟಾಗಿದೆ. 14ನೆಯದಾಗಿ UAE. ಇಲ್ಲಿ 2,104 ಕೋಟಿಯ $80 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ GDPಯ 5.5%ರಷ್ಟಾಗಿದೆ. 15ನೆಯದಾಗಿ ಆಸ್ಟ್ರಿಯಾ. ಇಲ್ಲಿ 2,400 ಕೋಟಿ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಆಸ್ಟ್ರಿಯಾ GDPಯ 4.9%ರಷ್ಟಾಗಿದೆ. ಆದರೆ ಕೆಲವೊಂದು ದೇಶಗಳಲ್ಲಿ ಪ್ರವಾಸಿ ತಾಣಗಳ ಆದಾಯವೇ ಅಲ್ಲಿನ GDPಯ ಮೂಲವಾಗಿದೆ. ಅಂತಹ ದೇಶಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ಮಾಲ್ಡೀವ್ಸ್. ಇಲ್ಲಿ 27 ಕೋಟಿ $42 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಮಾಲ್ಡೀವ್ಸ್ನ GDPಯ 60%ರಷ್ಟಾಗಿದೆ. ಎರಡನೆಯದಾಗಿ ಸೀಶೆಲ್ಸ್. ಇಲ್ಲಿ 48 ಕೋಟಿ $30 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಸೀಶೆಲ್ಸ್ GDPಯ 32.5%ರಷ್ಟಾಗಿದೆ. ಮೂರನೆಯದಾಗಿ ಗ್ರೆನಡಾ. ಇಲ್ಲಿ 44 ಕೋಟಿ $80 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಗ್ರೆನಡಾದ GDPಯ 40%ರಷ್ಟಾಗಿದೆ. ನಾಲ್ಕನೆಯದಾಗಿ ಪಾಲು. ಇಲ್ಲಿ 14 ಕೋಟಿ $10 ಲಕ್ಷ ಆದಾಯವನ್ನು ಪ್ರವಾಸೋದ್ಯಮದಿಂದ ಗಳಿಸಲಾಗುತ್ತಿದೆ. ಇದು ಪಾಲು GDPಯ 48.4%ರಷ್ಟಾಗಿದೆ. ಆದರೆ ಭಾರತದ ವಿಷಯಕ್ಕೆ ಬಂದರೆ ಭಾರತದಲ್ಲಿ ಲೆಕ್ಕವಿಲ್ಲದಷ್ಟು ಪ್ರವಾಸಿ ತಾಣಗಳಿದ್ದಾವೆ.
ಇವುಗಳ ಅಭಿವೃದ್ಧಿ ವಿಚಾರದಲ್ಲಿ ಭಾರತವು ಹಿಂದೆ ಬಿದ್ದಿದೆ. ಕೇವಲ ಭಾರತದ GDPಯ 1% ಮಾತ್ರ ಪ್ರವಾಸೋದ್ಯಮದಿಂದ ಆದಾಯವನ್ನ ಗಳಿಸುತ್ತಿದೆ. ಇದು ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನ ಕೊಟ್ಟಿರುವುದಂತೂ ಸುಳ್ಳಲ್ಲ. ಭಾರತದಲ್ಲಿನ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಿ ಅತಿ ಹೆಚ್ಚು ಭಾರತೀಯರಿಗೆ ಉದ್ಯೋಗವನ್ನ ಕೊಟ್ಟು ನಿರುದ್ಯೋಗಿಗಳಾಗದಂತೆ ಮಾಡಬೇಕಾಗಿದೆ. ಈ ವಿಷಯದಲ್ಲಿ ಭಾರತವು ಜಾಗೃತಿಯನ್ನ ವಹಿಸಲೇಬೇಕು. ಭಾರತದ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಿ ಭಾರತದ ಆರ್ಥಿಕತೆಯನ್ನ ಮೇಲೆತ್ತಲೇಬೇಕು. ನಾವು ಅಂದ್ಕೊಂಡಿರ್ತೀವಿ ಭಾರತದ ಪ್ರವಾಸಿ ತಾಣಗಳಿಂದ ಏನು ಲಾಭ ಎಂದು. ಒಂದು ವೇಳೆ ಭಾರತದಲ್ಲಿನ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಿ ಪ್ರಪಂಚದಾದ್ಯಂತ ಭಾರತಕ್ಕೆ ಪ್ರವಾಸಿಗರು ಬರುವಂತೆ ಮಾಡಿದರೆ ಭಾರತವು ಕೂಡ ಬಲಿಷ್ಠ ಶಕ್ತಿಯಾಗಿ ಅತಿ ಬೇಗ ಬೆಳೆಯುತ್ತೆ. ಭಾರತವು ಕೂಡ ಶ್ರೀಮಂತವಾಗತ್ತೆ. ದಯವಿಟ್ಟು ಪ್ರವಾಸಿ ತಾಣಗಳಿಗೆ ಹೋದಾಗ ಅಲ್ಲಿ ಕಸವನ್ನು ಹಾಕಿ ಗಲೀಜು ಮಾಡಬೇಡಿ. ಪ್ರವಾಸಿ ತಾಣಗಳು ಕೂಡ ನಮ್ಮ ದೇಶದ ಹೊಟ್ಟೆಯನ್ನು ತುಂಬಿಸುವ ಒಂದು ಮೂಲವಾಗಿದೆ. ಒಂದು ವೇಳೆ ನಾವು ಪ್ರವಾಸಿ ತಾಣಗಳನ್ನು ಹಾಳು ಮಾಡಿದರೆ ನಮ್ಮ ಹೊಟ್ಟೆಯನ್ನು ನಾವೇ ಖಾಲಿ ಮಾಡಿಕೊಂಡಂತೆ. ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಗಮನವನ್ನು ಹರಿಸಲೇಬೇಕು. ನಿರಂತರ ವಿಡಿಯೋಗಾಗಿ ನಮ್ಮ ಕನ್ನಡ ಜ್ವಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ನಮಸ್ಕಾರ.